ಹಾರ್ಟಲ್ಲಿ ಬ್ಲಾಕೇಜ್ ಆಗಿದೆ. ಈಶ್ವರ. ಅದಕ್ಕೋಸ್ಕರ ಇಮಿಡಿಯೇಟಾಗಿ ಆಪರೇಷನ್ ಮಾಡಬೇಕು. ಅದಕ್ಕೆ ಬೆಂಗಳೂರಿಂದ ಸರ್ಜನ್ನ ಕರೆಸ್ಬೇಕಾಗುತ್ತೆ. ನೀವು ಹ್ಞೂ ಅಂದರೆ ನಾನು ಕರೆಸ್ತೀನಿ. ಸರಿ, ಸರ್ಜನ್ನ ಕರೆಸಿ ಆಪರೇಷನ್ ಮಾಡಿ. ಸರಿ, ಹಾಗಾದರೆ ನೀವು ಇಮಿಡಿಯೇಟಾಗಿ 50,000 ಕ್ಯಾಶ್ ಕಟ್ಟಬೇಕಾಗುತ್ತೆ. $50,000ನಾ? ಹೌದಮ್ಮ, 50,000. ಡಾಕ್ಟರ್, ಒಟ್ಟು ಎಷ್ಟು ಖರ್ಚಾಗ್ಬೋದು? ಎಲ್ಲ ಸೇರಿ 1.5 ಲಕ್ಷನಾದರೂ ಖರ್ಚಾಗುತ್ತೆ. ಸರಿ, ನೀವು ಬೆಂಗಳೂರಿಂದ ಸರ್ಜನ್ನ ಬರೋಕ್ಕೆ ಹೇಳ್ಬಿಡಿ, ನಾವು ದುಡ್ಡು ಅರೇಂಜ್ ಮಾಡ್ತೀವಿ. ತಪ್ಪು ತಿಳ್ಕೊಬೇಡಿ, ನೀವು ಮೊದಲು 50,000 ಕ್ಯಾಶ್ ಕಟ್ಟಬೇಕಾಗುತ್ತೆ. ಆಮೇಲೆ ನಾನು ಸರ್ಜನ್ ಕರೆಸೋದಕ್ಕೆ ಸಾಧ್ಯ. ಇಲ್ಲದಿದ್ದರೆ ನೀವೇ ಪೇಷಂಟ್ನ ಬೇಕಾದ್ರೆ ಬೆಂಗಳೂರು ಕರ್ಕೊಂಡು ಹೋಗಿ. ಇಲ್ಲ ಡಾಕ್ಟರ್, ಬೆಂಗಳೂರು ಕರ್ಕೊಂಡು ಹೋಗೋಷ್ಟು ಟೈಮ್ ಇಲ್ಲ. ಹಾಗಾದರೆ ಅಮೌಂಟ್ ಪೇ ಮಾಡಿ ಆಮೇಲೆ ನಾನು ತಿಳಿಸಿ. ಅಯ್ಯೋ ಈಶ್ವರ, ಏನಪ್ಪ ಮಾಡೋದು? ಅಷ್ಟೊಂದು ದುಡ್ಡನ್ನ ಹೇಗಪ್ಪ ಹೊಂದಿಸೋದು? ಅಮ್ಮ, ನನ್ನ ಹತ್ರ ಒಂದು 5,000 ರೂಪಾಯಿ ಇದೆ. ನೀವು ನಿಮ್ಗೆ ಗೊತ್ತಿರೋರನ್ನ ಕೇಳಿ ನೋಡಿ, ನಾನು ನನ್ಗೆ ಗೊತ್ತಿರೋರನ್ನ ಕೇಳ್ತೀನಿ. ಕೇಳಿಸ್ಕೊಂಡೇನಪ್ಪ ನರಸಿಂಹ? ಡಾಕ್ಟರ್ ಹೇಳಿದ್ದು, ರಾಹುಲ್ ಹೇಳಿದ್ದು, ನೀನೇನಾದ್ರೂ ದುಡ್ಡು ಇಟ್ಟಿದ್ಯಾ? ಇಲ್ಲ ಅತ್ತೆ. ಅಣ್ಣನ ಚಿಕಿತ್ಸೆಗೆ ಅಂದ್ರೆ ನಿನ್ನ ಹತ್ರ ದುಡ್ಡಿಲ್ಲ. ಕುಡಿಯೋಕ್ ಮಾತ್ರ ಯಾವಾಗ್ಲೂ ದುಡ್ಡಿರುತ್ತೆ ನಿನ್ನ ಹತ್ರ. ಸರಿ, ಇದಾಳಲ್ಲ ನಿನ್ ಪ್ರೀತಿಯ ಪುಟ್ಟಿ ದೀಪು, ಅವಳಿಗೆ ಫೋನ್ ಮಾಡಿ ಕೇಳು 1.5 ಲಕ್ಷನ ಕಳಿಸು ಅಂತ. ಬೇಡ ಅಮ್ಮಜ್ಜ, ಅವಳೆಲ್ಲಿಂದ ಅಷ್ಟೊಂದು ದುಡ್ಡು ತರ್ತಾಳೆ? ಬೇಡ. ಬೇಡ ಅಂದ್ರೆ ಹೇಗತ್ಗೆ? ಅಣ್ಣನ ಆಪರೇಷನ್ ಹೆಂಗ್ ಮಾಡಿಸೋದು? ಅವಳ ಹತ್ರ ಇಲ್ಲ ಅಂದ್ರೆ ಸರಿ, ಅವಳ ಗಂಡನ ಹತ್ರ ಇರಲ್ವಾ? ಅವ್ರು ದೊಡ್ಡ ಶ್ರೀಮಂತರು. 1.5 ಲಕ್ಷ ಏನೋ 10 ಲಕ್ಷನೂ ಕಳಿಸ್ತಾರೆ. ಇನ್ನು ಏನೋ ಹಾಗೆ ನೋಡ್ಕೊಂಡು ನಿಂತಿದ್ಯಾ? ನಿನ್ ಕೈಲಂತೂ ದುಡ್ಡು ಹೊಂದ್ಸೋ ಯೋಗ್ಯತೆ ಇಲ್ಲ. ಅವಳಿಗಾದ್ರೂ ಫೋನ್ ಮಾಡಿ ಕಳ್ಸೋ ಕೇಳು. ದೊಡ್ಡ ಶ್ರೀಮಂತರ ಮನೆಗೆ ಹಚ್ಚಕಟ್ಟಾಗಿ ಮದುವೆ ಮಾಡ್ಕೊಟ್ಟಿಲ್ವಾ? ಲೇ, ನೀನ್ ಫೋನ್ ಮಾಡ್ತೀಯೋ ಇಲ್ಲ ನಾನೇ ಮಾಡ್ಲೋ? ಇದೇನ್ರಿ, ರಾತ್ರಿ ರೂಮಲ್ಲಿ ಇದ್ದವರು ಅದ್ಯಾಮಯದಲ್ಲಿ ಇಲ್ಲಿ ಬಂದು ಕೂತ್ರಿ? ರಾತ್ರಿನೇ ಬಂದೆ. ಅಂದ್ರೆ ರಾತ್ರಿ ಎಲ್ಲ ಇಲ್ಲೇ ಕೂತಿದ್ರ? ಯಾಕ್ರಿ, ಏನಾಯ್ತು? ಮನೇಲಿ ಯಾರು ಫೋನ್ ತೆಗಿತಿಲ್ಲ, ತುಂಬಾ ಗಾಬರಿ ಆಗ್ತಿದೆ. ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರ್ತಾರ ಅನ್ಸುತ್ತೆ. ಅದಕ್ಕೆ ಯಾಕಷ್ಟು ಟೆನ್ಷನ್ ತಗೋತೀರಾ? ಈಗ ಹೋಗಿ ಫ್ರೆಶ್ ಅಪ್ ಆಗೋಗಿ. ಅಲ್ಲ, ನಿಮ್ಗೆ ಅಷ್ಟೊಂದು ಯೋಚನೆ ಆಗ್ತಿದ್ರೆ ಒಂದ್ಸಲ ಊರಿಗೆ ಹೋಗಿ ಬನ್ನಿ, ಅದಕ್ಕೇನಂತೆ. ಊರಿಗೆ ಹೋಗೋ ಮುಂಚೆ ಒಂದ್ಸಲ ಪೊಲೀಸ್ ಅಪ್ಪನ ಹತ್ರ ಮಾತಾಡಿದ್ರೇನೆ ನೆಮ್ಮದಿ. ಆಯ್ತು, ಈಗ ನೀವು ಫೋನ್ ಮಾಡಿದಿರ ಅಲ್ವಾ, ಅದನ್ನ ನೋಡಿದ್ಮೇಲೆ ಅವ್ರು ವಾಪಸ್ ಫೋನ್ ಮಾಡ್ತಾರೆ ಬಿಡಿ. ಹಂಗಂತೀರಾ? ಹೌದು, ಮನೆಯವ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಬೇಗ ಎದ್ದೋಗಿ ಸ್ನಾನ ಮಾಡ್ಕೊಳ್ಳಿ. ಇನ್ನೂ ಏನ್ರಿ ಯೋಚನೆ ಮಾಡ್ತಿದ್ರೆ? ಎದ್ದೇಳಿ, 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 ಎದ್ದೇಳ್ರಿ. ನಡ್ರಿ. ಥ್ಯಾಂಕ್ಸ್ ಹಸ್ಬೆಂಡು. ಪರವಾಗಿಲ್ಲ, ನಡ್ರಿ, ಫ್ರೆಶ್ ಅಪ್ ಆಗಿ. ಇಷ್ಟು ದಿನ ನಿನ್ನ ಅತ್ತಿಗೆ ಹಾಕಿದ ಗೆರೆನ ದಾಟದೇ ಇದ್ದೋನು ಇವತ್ತು ಆ ಬೌಂಡ್ರಿನ ದಾಟಿ ದೀಪಂಗೆ ಅಷ್ಟೊಂದು ಕಾಳಜಿ ತೋರಿಸ್ತಿದ್ಯಲ್ಲ. ಏನ್ ಸಮಾಚಾರ? ಲವ್ ಏನಾದ್ರೂ ಶುರು ಆಗಿದೆಯಾ? ಚಿಕ್ಕಮ್ಮ, ಏನನ್ನ ಮಾತಾಡ್ಬಿಡಿ. ನಾನು ಯಾಕೆ ಅವ್ರನ್ನ ಲವ್ ಮಾಡಲಿ? ಮತ್ತೆ ನೀನೇ ಕೈಗೆ ಹಿಡ್ದು ಎಪ್ಸಿ ಸಮಾಧಾನ ಮಾಡಿ ರೂಮಿಗೆ ಕಳಿಸ್ತೀಯಲ್ಲಪ್ಪ. ರಾತ್ರಿಯಿಂದ ಅವ್ರ ಪಾಪ ಅವ್ರ ತಂದೆ ನೆನೆಸ್ಕೊಂಡು ಗಾಬರಿ ಆಗಿದ್ರು. ತುಂಬ ರೂಮಲ್ಲೂ ಮಲಗಿರ್ಲಿಲ್ಲ, ಇಲ್ಲಿ ಬಂದು ಕೂತಿದ್ರು. ಅದಕ್ಕೆ ಏನಾಗಿದ್ಯೋ ಅಂತ ಅವ್ರನ್ನ ಎಬ್ಬಿಸ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಕಳಿಸ್ದೆ. ಏನಾಯ್ತಂತೆ ಅವ್ರ ತಂದೆಗೆ? ಹೊಗೆ ಹಾಕಿಸ್ಕೊಂಡ್ರ ಏನು? ಏನು ಚಿಕ್ಕಮ್ಮ, ನೀವು ಒಬ್ರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಿರಲ್ಲ. ಅದೇ ಯಾರಾದ್ರೂ ನಿಮ್ಮ ತಂದೆ ತಾಯಿ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಿದ್ರೆ ಸುಮ್ಮನೆ ಇರ್ತಿದ್ರ ನೀವು? ಹಾಗಲ್ಲಪ್ಪ, ಗುಂಡ್ಕಲ್ ತರ ಇರೋ ಅವ್ರ ಅಪ್ಪನ ಬಗ್ಗೆ ಇವಳು ಯಾಕೆ ಗಾಬರಿ ಆಗ್ಬೇಕು? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ತಾನೇ ಹೆದರ್ಕೋಬೇಕು? ನೋಡಿ, ಅವರೇ ಅಲ್ಲ, ಅವ್ರ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ನಾನು ಇದೇ ಥರ ರಿಯಾಕ್ಟ್ ಮಾಡ್ತಾ ಇದ್ದೆ.
ಇದು ಮನುಷ್ಯತ್ವ, ಬೇರೇನಲ್ಲ. ಇತ್ತೀಚೆಗೆ ಯಾಕೋ ಅವನು ಜಾಸ್ತಿ ಅವಳ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದಾನಲ್ಲ. ಮೊದ್ಲಿದನ್ನ ಹೋಗಿ ಸೌಂದರ್ಯಂಗೆ ಹೇಳ್ಬೇಕು. ದೀಪನ್ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಿರೋನು ನಾಳೆ ದಿನ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರ್ಸಲ್ಲ ಅಂತ ಏನ್ ಗ್ಯಾರಂಟಿ? ಹೌದದ್ಕೆ ನಿನ್ನೆಯಿಂದ ಅವ್ರ ತಂದೆ ನೆನೆಸ್ಕೊಂಡು ತುಂಬ ಗಾಬರಿ ಆಗಿದ್ರು. ಅದಕ್ಕೆ ಅಲ್ಲಿಗೆ ಹೋಗಿ ಒಂದ್ಸರಿ ಅವ್ರನ್ನ ನೋಡ್ಕೊಂಬಂದ್ರೆ ಸ್ವಲ್ಪ ಸಮಾಧಾನ ಆಗ್ತಾರೇನೋ ಅಂತ ಹೊರಟಿದ್ದೀವಿ. ಅಯ್ಯೋ ಚಿರು, ಅವಳ ತಂದೆ ನೋಡ್ಬೇಕು ಅನ್ಸಿದ್ರೆ ಅವಳ ತಾನೇ ಹೋಗ್ಬೇಕು. ನೀನ್ ಯಾಕಪ್ಪ ಅವಳ ಜೊತೆ ಹೋಗ್ತಿದ್ಯಾ? ಯಾಕೆ ಅವಳಿಗೆ ಊರ್ಗ್ ಹೋಗೋ ಗೊತ್ತಿಲ್ವಾ? ಫಾರಿನ್ ಕ್ಲೈಂಟ್ ಇರೋ ಜಾಗನ ಹುಡುಕಿ ಹೋಗಿ ಮಾತಾಡ್ಸ್ಕೊಂಡ್ ಬಂದಿರೋಳ್ಗೆ ಊರ್ಗ್ ಹೋಗೋ ದಾರಿ ಗೊತ್ತಿಲ್ವಾ? ಹಂಗಲ್ಲ ಚಿಕ್ಕಮ್ಮ, ಈ ಸಿಚುವೇಶನ್ ಅಲ್ಲಿ ಇವ್ರನ್ನ ಒಬ್ರನ್ನೇ ಕಳ್ಸೋದು ಸರಿಯಲ್ಲ ಅಂತ ಅನಿಸ್ತು. ಅದಕ್ಕೆ ನಾನು ಹೋಗಿ ಬರ್ತೀನಿ. ಹೋಗಿ ಬರ್ತೀವಿ ಅದಕ್ಕೆ. ಅಕ್ಕ, ನಾನು ಇವ್ರ ಜೊತೆ ಊರಿಗೆ ಹೊಡ್ತಿದ್ದೀನಿ. ಗೊತ್ತಾಯ್ತು ದೀಪ. ಚಿರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು. ಚಿರುಗ್ ಈಗ್ಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ಹುಷಾರ್, ಹೋಗ್ ಬನ್ನಿ. ಅಕ್ಕ ಬರ್ತೀನಿ.